ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂತ್ರಾಲಯಕ್ಕೆ ಬರೋ ಪ್ಲಾನ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಲೈನ್ ನೋಡಿರ್ತೀರಾ, ಗೊತ್ತಾಗಿರುತ್ತೆ ಏನು ವಿಡಿಯೋ ಅಂತ. ಸೊ ನಾವು ಹೋಗೋಕ್ಕೆ ಮುಂಚೆ ಎಲ್ಲ ಪ್ರಿಪ್ರೇಷನ್, ಇವತ್ತು ರಜಾನೇ ಹಾಕ್ಬಿಟ್ಟಿದ್ದೆ ನಾನು, ಯಾಕೆಂದರೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು. ಅದು ಏನು ಅಂತ ಹೇಳ್ತೀನಿ. ನಮ್ಮ ಮನೆಗೆ ಒಂದು ಹೊಸದು ಏನೋ ಬಂದಿದೆ. ತುಂಬ ದಿನದಿಂದ ಆಸೆ ಪಡ್ತಾಯಿದ್ದೆ, ಅದು ಬಂದಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದು ಫುಲ್ ಡೀಟೇಲ್ಸ್ ಎಷ್ಟಕ್ಕೆ ತೊಗೊಂಡೆ ಏನು ಎತ್ತ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತು ಬರೀ ನಾವು ಹೋಗ್ತಾ ಇರೋ ವಿಡಿಯೋ ಮಾತ್ರ ಮಾಡ್ತೀನಿ. ಸೊ ನಾನಿಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಪ್ಯಾಕಿಂಗ್ ಆಗಿದೆ ಬಟ್ಟೆ ಎಲ್ಲ. ಇವಾಗ ಸ್ವಲ್ಪ ಸಾಯಂಕಾಲಕ್ಕೆ ಊಟಕ್ಕೆ ತಗೊಳ್ಳೋಣ ಅಂತ ನಾವು ತುಂಬ ಜನ ಹೋಗ್ತಾಯಿದ್ದೀವಿ. ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಐಟಮ್ನ ಮಾತಾಡ್ಕೊಂಡು ಎಲ್ಲರೂ ರೆಡಿ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ನಾನು ಮೊಸರನ್ನ ಮಾಡ್ಕೊತಾ ಇದ್ದೀನಿ, ಇನ್ನೊಬ್ಬರು ಚಪಾತಿ ಮಾಡ್ಕೊತಿದ್ದಾರೆ, ಇನ್ನೊಬ್ರು ಅನ್ನ ಸಾಂಬಾರು. ಎಲ್ಲ ತೋರಿಸ್ತಾ ಹೋಗ್ತೀನಿ ಏನೇನು ಮಾಡ್ಕೊಂಬಂದಿದ್ವಿ ಅಂತ, ಎಷ್ಟು ಜನ ಹೋಗ್ತಾಯಿದ್ದೀವಿ, ಏನು ಎತ್ತ ಅಂತ. ಬನ್ನಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಎಲ್ಲರೂ ಒಟ್ಟಿಗೆ ರಾಯರ್ ನೋಡಿಕೊಂಡು ಬರೋಣ. ನಾನಿವಾಗ ನಮ್ಮ ಅವ್ರ ಮನೆಗೆ ಬಂದೆ. ಇವರು ಇವಾಗ ರೆಡಿ ಮಾಡ್ತಾವ್ರೆ, ಚಪಾತಿ ಓದುತ್ತವ್ರೆ, ನಮ್ಮ ಅತ್ತೆ ಬೇಯಿಸ್ತಾವ್ರೆ. ಸ್ವಲ್ಪ ನಾವು ಜಾಯ್ನ್ ಆಗಿ ಬೇಯಿಸ್ಕೊಂಡೆಲ್ಲ ರೆಡಿ ಮಾಡ್ಕೊಳ್ಳೋಣ. ಮತ್ತು ಒಂದು ಅಳಸಣ್ಣಿದೆ, ಅದನ್ನು ಕೂಡ ಕುಯ್ಯಬೇಕು. ಎಲ್ಲಾನು ರೆಡಿ ಮಾಡಿಕೊಂಡು, ಯಾಕೆಂದರೆ ಹೊರಗಡೆ ಹೋದಾಗ ಹಶು ಜಾಸ್ತಿ ಆಗುತ್ತೆ. ಹುಡುಗರು ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಇರ್ತವೆ. ಅದು ಇದು ತಗೊಳ್ಳೋ ಬದಲು ಮೆಟ್ಲತ್ತಿ ಸುಸ್ತಾಯಿತು, ಅದಕ್ಕೆ ಬುಸು ಬುಸು ಅಂತ ಇದ್ದೀನಿ. ಹಾಂ, ನನ್ನ ನೋಡ್ಬಿಟ್ಟು ಬೊಗಳ್ತಾವೆ ನಾಯಿ. ನಮ್ಮ ಲೇಔಟ್ ನಾಯಿ ನನ್ನೇ ನೋಡ್ಬಿಟ್ಟು ಬೊಗಳ್ತಾವೆ. ಅಷ್ಟೊಂದು ಖರಾಬಾಗಿದ್ದೀವಿ ನಾವು ನೋಡಿ. ಸರಿ, ಓಕೆ, ಬನ್ನಿ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ಹಂಗೆ ನಾವು ಬಂದಿದ್ದೀವಿ, ಇವ್ರು ಅಡ್ರೆಸ್ಸಲ್ಲಿಲ್ಲ. ಫೈನಲಿ ಹೊರಟ್ವಿ. ಬರೋವಾಗಂತೂ ಏನಾಯಿತು ಅಂದರೆ ದೇವ್ರೆ ನೋಡಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಹತ್ರ ಕೂತಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಸೀಟ್ ಸಿಕ್ಕಿರೋದೇ ಹಂಗೆ. ಇಲ್ಲೊಂದು 6 ಜನಕ್ಕೆ ಅಲ್ಲೊಂದು 6 ಜನಕ್ಕೆ ಸಿಕ್ಕಿದೆ. ಎಲ್ಲ ಒಟ್ಟಿಗೆ ಹೋಗಿ ತಿನ್ಕೊಂಡು ಆಮೇಲೆ ಹೊರಡಬೇಕು. ಇವ್ರದ್ದು ಚಾನಲ್ ಇದೆ ನೋಡಿ, ಅವರು ಬಡ್ಕೊತಾವ್ರೆ. ಮೈಕ್ ಬೇಕಂತ, ಅವ್ರ ವಾಯ್ಸೇ ಮೈಕ್ ಇದೆ, ಮೈಕಿಗಿನ ಜೋರಾಗೆ ಬರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವರು ನಮ್ಮ ಬಾವ, ಬಂದ್ರು. ಅವರು ಇವರಿಬ್ಬರೇ ತಪ್ಪಿಸ್ಕೊಂಡಿದ್ದು. ಇವ್ರು ಹುಡ್ಕೋಷ್ಟರಲ್ಲಿ ಸಾಕಾಗೋಯ್ತು ನಮ್ಗೆ. ಅದೇ ತಲೆ ಕೆಟ್ಟೋಯ್ತು ನಮ್ಗೆ. ಹಂಗೂ ಕೊನೆಗೂ ನೋಡಿ, ಒಬ್ಬೊಬ್ರು ವೆರೈಟಿ ಮಾಡ್ಕೊ ಬಂದಿದೀವಿ. ಏನ್ ಅಡ್ಗೆ? ಚಪಾತಿ, ಚಟ್ನಿ, ಅನ್ನ, ಸಾಂಬಾರು, ಬೋಂಡ, ಮೊಸರು. ಆನ್ ಮಾಡ್ತಾನು ಮಾಡಿದೀನಿ ಇಷ್ಟೇ ನಾನು. ಚಟ್ನಿ ಖಾಲಿನಾ? ಒಂಚೂರು ಪೂಜಾ ಏನ್ ಬೇಕು? ಪಾಯಸನ ಅಂತ ನಾನು ತೆಗಿತೀನಿ. ಸಂತೋಷ್ ಅಣ್ಣ ಅವ್ರ ಹೆಂಡತಿ ಕವಿತಾ ಅವ್ರಿಗೆ ಊಟ ತಿನ್ನಿಸ್ತಿದ್ದಾರೆ ಗಾಯ್ಸ್. ನಾನು ಇಲ್ಲೇ ತಿನ್ಸಿ ಅಣ್ಣ. ನೀಟಾಗಿ ತಿನ್ಸಿ ಅಣ್ಣ, ಯಾಕಣ ತಿನ್ಸಿ ಅಣ್ಣ. ಇನ್ನೊಂದೇ ಒಂದು ತಿನ್ನಿಸ್ಬಿಡಿ ಅಣ್ಣ. ಆಯ್ತು ತಿನ್ನಿ ಅಣ್ಣ. ಇಲ್ಲಿ ಅರ್ಜುನ್ ಅವ್ರು ಇದ್ದಾರೆ, ಸಕಲ ಟೈಲರ್ ಅಲ್ಲಿ. ಎಲ್ಲರಿಗೂ ಸಕಲ ಟೈಲರ್ ಮಾಡಕ್ ಬಿಟ್ಟು ಅವ್ರದ್ದು ಅದೇ ತಾನೇ ಚಾನಲ್ ಹೆಸರು. ಅರ್ಜುನ್ ಅವ್ರ ಅವ್ರದ್ದು ಹಿಡ್ಕೊಂಡದೇ. ಈಗ ಇಷ್ಟು ಗಂಟೆ ಊಟ ಆಗ್ತಿದೆ.
ಆಯ್ತಾ? ಊಟ ಮುಗೀತು. ಫೈನಲಿ ಬಾಳೆಹಣ್ಣು ನೋಡಿ, ಇದೊಂದು ಎಳೆ ಮಗ ಹಾಕೊಂಡು 1 ಅವರ್ ಆಯ್ತು, ಇನ್ನ ತಿಂತಾನೇ ಅದೇ ತಿನ್ಲಬೇಡ ಅಂತ. ಅದಕ್ಕೆ ನೋಡಿ ಎಷ್ಟು ತೃಪ್ತಿಯಾಗಿ ಅವ್ರೆ ಅಂದ್ರೆ ಸೊಳ್ಳೆಗ್ ಜೀವ ಬಂದಿರಂಗ ಅವ್ರೆ. ಏನ ತಿನ್ನಿ, ಅವ್ರೆ ಬೇಡ ಅಂತ ಕೊಟ್ಟಿರೋದು, ಐಗಿ ಬೇಡ ಅಂದು. ಸೇರ್ ಮಾಡಿದೀವಿ, ಫುಲ್ಲಿ ಎಂಜಾಯ್ ಮಾತ್ರ. ಇಲ್ಲದೆ ಅಣ್ಣ ಅರ್ಧ ಅದೇ ಕೊಡಿ. ತನು ನಿನಗೆ ಅಕ್ಕ ಒಂಚೂರು ನೋಡಿ. ಇಲ್ಲಿ ಟ್ರೈನ್ ಅಲ್ಲಿ ಎಲೆ ತಂದಿರೋದೇ ಹೆಚ್ಚು ನಾವು ಅದ್ರಲ್ಲಿ. ಇವ್ರಿಗೆ ನೋಡಿ ಇಲ್ಲಿ ದೇವ್ರೇ, ಇಲ್ಲಿ ನೋಡಿ ಅದ್ರಲ್ಲಿ ಎಲೆ ಅಡ್ಗೆ ತಿನ್ನಕ್ ಜಗ್ಲಾಡ್ತಾವ್ರೆ. ಅದ್ರಲ್ಲಿ ಇವ್ರಿಗೆ ಶುಗರ್ ತರ್ಬೇಕಿತ್ತಂತೆ, ಮತ್ತೆ ಇವ್ರಿಗೆ ಬಾಂಬೆ ತರ್ಬೇಕಿತ್ತಂತೆ. ನೋಡಿ ಅಮ್ಮ ಬಾ ಕರಿತಾ ನೋಡಿ ಇಲ್ಲಿ ಅವ್ರು ಏನು ಕೊಡ್ತಾರ ಅವ್ರ ಹೊತ್ತಿಗೆ ಒಂದೇ ಒಂದ್ ರಾಜ ಸೂಪರ್ ಕೊಟ್ರು, ಅವ್ರ ಅಣ್ಣ ಕೊಡುವಂತವ್ರೆ, ಇವ್ರು ಕೊಡ್ತಾ ಇಲ್ಲ. ಇಬ್ರು 2 ಕಾಳಾಕಿ 4 ಆಗೋಯ್ತವೆ. ಲೆಕ್ಕ ಮಾಡಿ 2 ಮೂರ ಅಲ್ಲೋಡಲ್ಲಿ ಮಗ ಹಿಡ್ಕೊಂಡಂಗ್ ಹಿಡ್ಕೋತಾರ. ನಾನ್ ಮಾತಾಡೋದೇ ಬೇಡ, ಅವರೇ ಮಾತಾಡ್ತಾವ್ರೆಲ್ಲ. ಸುಣ್ಣ ಇಲ್ಲಿ ಇಲ್ಲ ನೋಡು, ಸಾಫ್ಟ್ ಇದೆ ನೋಡಿ. ಟ್ರೈನ್ ಅಲ್ಲಿ ಈ ರೇಂಜ್ಗೆ ಯಾರಾದ್ರೂ ಈ ತರ ಹಾಕೊಂಡಿದ್ರ ಕಮೆಂಟ್ ಮಾಡಿ. ಹೊರಗಡೆ ಬಂದ್ರೆ ಯಾಕೆ ಎಲ್ಲಾನು ಮಾಡ್ಕೊ ಬರ್ತೀವಿ ಅಂದ್ರೆ, ಚಿಕ್ಕ ಮಕ್ಕಳುಗಳು ಮೇಲೆ ಮಲ್ಗವೆ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಮಕ್ಕಳುಗಳು ನಾನ್ ಸ್ಟಾಪ್ ಬಾಯಿ ಆಡ್ತಾ ಇರ್ಬೇಕು, ಸ್ಟಾಪ್ ಮಾಡೋಂಗೆ ಇಲ್ಲ. ಅವ್ರು ಬಿಸಿ ರೀಲ್ಸ್ ನೋಡ್ತಾವ್ರೆ, ನೀವು ಸೈಲೆಂಟ್ ಆಗಿ. ಎಲ್ಲರೂ ಏನು ಊಟ ಮಾಡಿದ್ರಿ ಕಮೆಂಟ್ ಹಾಕಿ. ಚಪಾತಿ, ಚಟ್ನಿ, ಅನ್ನ, ಸಾಂಬಾರ್, ಬೋಂಡ, ಮೊಸರನ್ನ ಎಲ್ಲ ತಿಂದ್ವಿ. ನೀವೇನ್ ತಿಂದ್ರಿ ಅಂತ ಕಮೆಂಟ್ ಹಾಕಿ ಗೈಸ್. ಕಡಲೆಕಾಯಿ ಇರಿ ಅಣ್ಣ, ಒಂದೇ ನಿಮಿಷ. ಬೇಯಿಸಿದ ಕಡಲೆಕಾಯಿ ಎಲೆ ಅಡಿಕೆ ಹಾಕ್ಬಿಟ್ಟೆ. ಫೈನಲಿ ಬಂದ್ವಿ, ಒಂದು ರೂಮ್ ತಗೊಂಡಿದ್ದೀವಿ. ರೂಮ್ ಬಗ್ಗೆ ಬೇಕಿದ್ರೆ ಆಮೇಲೆ ಹೇಳ್ತೀನಿ. ನೆಕ್ಸ್ಟು ನೋಡಿ, ಅಲ್ಲಿ ನಮ್ಮ ಹುಡುಗರು ಅವಾಗೆ ಬ್ಯಾಟಿಂಗ್ ಶುರು ಮಾಡ್ಕೊಂಡವ್ರೆ. ಪಾಪ ಹೊಟ್ಟೆ ಶು ಅಂತಾರೆ, ಅದಕ್ಕೋಸ್ಕರ ತಿಂತವ್ರೆ. ಸ್ವಲ್ಪ ಚಪಾತಿ ತಿನ್ನಲಿ ಅಂತ ಕೊಟ್ಟಿದ್ದೀವಿ. ಒಬ್ಬೊಬ್ಬರೇ ಫ್ರೆಶ್ ಆಗಬೇಕು. ಇವಾಗ ಫ್ರೆಶ್ ಆಗಿ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ಎಲ್ಲ ರೆಡಿಯಾಗಿ ಹೊರಟ್ವಿ. ಏನ್ ಮಾಡಕ್ಕೆ ಒಬ್ಬರಿಗೆ 10 ರೂಪಾಯಿ ಅಂತೆ.
ಮನೆ ದರ್ಶನ ಎಲ್ಲ ಮುಗಿಸಿ ಶಾಪಿಂಗ್ ಶುರು ಮಾಡಿದ್ದೀವಿ. ಇವಾಗ ಶಾಪಿಂಗ್ ಕಡೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಬೇಕು. ಇಲ್ಲಿ ಮಳೆ ಬರೋ ಥರ ಇದೆ, ತುಂಬ ಗಾಳಿ ಬೇರೆ ಇದೆ. ಹಂಗೂ ಶಾಪಿಂಗ್ ಮಾಡ್ತಾ ಇದ್ದೀವಿ. ಏ ಇಲ್ಲ, ಗಲೀಜ್ ಮಾಡಿರೋದಂಗೆ. ಅಯ್ಯೋ, ಸ್ನಾನ ಮಾಡ್ಬೇಕು ಅನ್ಕೊಂಡ್ರೆ ಈ ನೀರಲ್ಲಿ ಅಷ್ಟೇ ಕತೆ. ಮಂತ್ರಾಲಯಕ್ಕೆ ಬರೋ ಪ್ಲಾನ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮೊದಲೇ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಬಿಡಿ. ಯಾಕೆಂದರೆ ಟ್ರೈನ್ ಎಲ್ಲ ತುಂಬ ರಶ್ ಇರುತ್ತೆ. ಇಲ್ಲೂ ಅಷ್ಟೇ ದರ್ಶನಕ್ಕೆಲ್ಲ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಹಂಗಾಗಿ ಮತ್ತು ನಮ್ಗೆ ಒಂದು ಏನು ಹೇಳ್ತೀನಿ ಅಂತಂದರೆ, ಬೆಳಿಗ್ಗೆ ದರ್ಶನಕ್ಕಿಂತ ನೀವು ಮಧ್ಯಾಹ್ನ ಮೇಲೆ ದರ್ಶನ ಮಾಡಿ. ಜನನೂ ಕಮ್ಮಿ ಇರ್ತಾರೆ, ದರ್ಶನ ಸೂಪರಾಗಿ ಆಗುತ್ತೆ. ಬೆಳಿಗ್ಗೆ ದರ್ಶನ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಜನ ಇರ್ತಾರೆ. ನೀವು ಬೆಳಿಗ್ಗೆ ದರ್ಶನಕ್ಕಿಂತ ಮಧ್ಯಾಹ್ನ ಮೇಲೆ ದರ್ಶನ ಬಿಡ್ತಾರಲ್ಲ, ಅದು ಮಾಡಿದ್ರೆ ತುಂಬ ಒಳ್ಳೇದು ಅಂತ ನಾನು ಹೇಳ್ತೀನಿ. ನಾವು ಬೆಳಿಗ್ಗೆನೂ ಮಾಡಿದ್ವಿ, ಮತ್ತೆ ಮಧ್ಯಾಹ್ನ ಮೇಲೆ ಬಂದ್ವಿ, ಜನ ಇರಲಿಲ್ಲ, ಮತ್ತೆ ಒಂದ್ಸಲ ಹೋಗಿ ಮಾಡಿದ್ವಿ, ಎರಡೆರಡು ಸಲ ದರ್ಶನ ಮಾಡಿದ್ವಿ. ಹಂಗಾಗಿ ಅಕಸ್ಮಾತ್ ಯಾರಾದರೂ ಮಕ್ಕಳನ್ನ ಅವ್ರನ್ನೆಲ್ಲ ಕರ್ಕೊಂಡು ಬರ್ತೀರಾ ಅಂತ ಹೇಳಿದ್ರೆ ಬೆಳಿಗ್ಗೆನೆ ಬಂದು ಸುಮ್ಮನೆ ಪಾಡ್ಪಡೋದಕ್ಕಿಂತ ಬನ್ನಿ, ಬೆಳಿಗ್ಗೆನೆ ಬಂದು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ನೋಡಿಕೊಂಡು ಮಧ್ಯಾಹ್ನ ಮೇಲೆ ದರ್ಶನ ಮಾಡ್ಕೊಡಿ. ಆಗ ದರ್ಶನ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಇದನ್ನ ಹಾಕ್ಸ್ಕೊಂಡಿದ್ದಾರೆ, ವಿಡಿಯೋ ಮಾಡೋಕ್ಕೂ ಬಿಡ್ತಾಯಿಲ್ಲ. ತೋರಿಸ್ಕೊಂಡು ಇದನ್ನೊಬ್ರು ಅದನ್ನೊಬ್ರು ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಹಂಗೆ ಮಾಡಿ ಚೆನ್ನಾಗಿರುತ್ತೆ. ನಾವು ಎರಡು ಕಡೆಯಿಂದ ಬುಕ್ ಮಾಡಿದ್ವಿ, ಹಂಗಾಗಿ ಬುಕ್ಕಿಂಗ್ ಇತ್ತು, ನಮಗೇನು ಟೆನ್ಷನ್ ಇಲ್ಲ, ಹೋಗ್ತಾ ಇದ್ವಿ. ಸೊ ಬರೋರು ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ ಆ ರೀತಿ ಮಾಡ್ಕೊಳ್ಳಿ. ಮಧ್ಯಾಹ್ನ ಮೇಲೆ ದರ್ಶನ ಹೋದರೆ ದರ್ಶನ ಸೂಪರಾಗಿ ಆಗುತ್ತೆ. ಮತ್ತು ನಿಂತ್ಕೊಂಡು ಕ್ಯೂ ಅಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ, ಬೇಗ ಹೋಗ್ಬಿಡ್ಬೋದು. ನಾವು ಹೋದಾಗ ತುಂಬ ಸುತ್ತಾಕೊಂಡು ಹೋದ್ವಿ, ಲೇಟ್ ಆಗೋಯ್ತು. ದರ್ಶನ ಮಾಡೋದೇ 2-2.5 ಅವರ್ ಆಗೋಯ್ತು. ಮಧ್ಯಾಹ್ನ ಬಂದಿದ್ದು ಬರೀ 20 ನಿಮಿಷ ಅಷ್ಟೇ, ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ. ಆ ಥರ ನೋಡಿ, ಬರೋಂಗಿದೆ ಮಧ್ಯಾಹ್ನ ಮೇಲೆ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ, ಆವಾಗ ಚೆನ್ನಾಗಿ ದರ್ಶನ ಆಗುತ್ತೆ. ಇವಾಗ ಇಷ್ಟ ಆಯಿತು. ಲೈಟಿಂಗ್ಸ್ ಎಲ್ಲ ತೋರಿಸ್ಬಿಟ್ಟು ನಾವು ಹೊರಡ್ತೀವಿ. ಲೈಟಿಂಗ್ಸ್ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ, ಅಷ್ಟರಲ್ಲಿ ಜೋರು ಮಳೆ ಬಂತು, ಮಾಡೋಕ್ಕಾಗಿಲ್ಲ. ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಟ್ರೈನು 1 ಅವರ್ ಲೇಟಾಗಿ ಬರುತ್ತೆ, ಹಂಗಾಗಿ ಊಟ ಎಲ್ಲ ಮಾಡಿ ಕೂತಿದ್ದೀವಿ. ನೆಕ್ಸ್ಟ್ ಇವಾಗ ಟ್ರೈನ್ ಬಂದ ತಕ್ಷಣ ಹೊರಡ್ತೀವಿ ಬೆಂಗಳೂರಿಗೆ. ಇದಾಗಿತ್ತು ಮಂತ್ರಾಲಯದ್ದು ಫುಲ್ ವಿಡಿಯೋ. ನೋಡಿ, ಇಷ್ಟ ಆದರೆ ಮತ್ತೆ ನನ್ನ ಚಾನಲ್ಲು ಅರ್ಜುನ್ ತನು ವ್ಲಾಗ್ಸ್ ಅಂತ ಇದೆ ಯೂಟ್ಯೂಬಲ್ಲಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಾಗಿತ್ತು ನಮ್ಮ ಮಂತ್ರಾಲಯದ ವಿಡಿಯೋ. ಬಾಯ್ ಗೈಸ್, ಮತ್ತೆ ಸಿಗೋಣ ಬೇರೆ ವಿಡಿಯೋದಲ್ಲಿ. ಬಾಯ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.